ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ನಿಮಗೆ ಗುಡ್ ಮಾರ್ನಿಂಗ್ ಹೇಳಿದೆ. ಈಗ ಟೈಮ್ ಬಂದು 1 ಗಂಟೆ. ಯಾವುದೇ ವ್ಯಕ್ತಿ ಆಗಲಿ, ಪರ್ಸನ್ಸ್ ಆಗಲಿ, ಫಸ್ಟ್ ವಿಶು ಅದು ಮಧ್ಯಾಹ್ನ ಆಗಲಿ ರಾತ್ರಿ ಆಗಲಿ ಗುಡ್ ಮಾರ್ನಿಂಗ್ ಅಂತಲೇ ಬರೋದು. ಹೌದಾ? ಯಾರೋ ಹೇಳ್ಕೊಟ್ಟಿದ್ರು, ನಿಜಾನಾ? ಹಂಗೆ ಬರೋಲ್ಲ. ಫಸ್ಟ್ ವಿಶು ಗುಡ್ ಮಾರ್ನಿಂಗ್ ಅಂತ ಯಾರು ಹೇಳ್ಕೊಟ್ಟಿದ್ರು? ತಪ್ಪು. ಗುಡ್ ಆಫ್ಟರ್ನೂನ್ ಗೈಸ್. ಟೈಮ್ 1 ಗಂಟೆ ಆಗೈತೆ. ಸೊ ಈಗ ಅಪ್ಪ ಅಮ್ಮ ಎಲ್ಲ ಊಟ ಮಾಡ್ತಾಯಿದ್ದಾರೆ. ಸ್ಟಿಲ್ ನಾನು ಇನ್ನು ಮೈಸೂರಲ್ಲಿದ್ದೀನಿ. ನನಗೆ ಇವತ್ತು ಈವ್ನಿಂಗು ಒಂದು ಶೂಟಿಂಗ್ದು ಡೇಟ್ ಕನ್ಫರ್ಮ್ ಆಗುತ್ತೆ. ಅದಾದಮೇಲೆ ಓಡಬೇಕಾ ಇಲ್ಲೇ ಇರಬೇಕಂತ ಯೋಚನೆ ಮಾಡ್ತೀನಿ. ಯಾಕೆಂದರೆ ಅದು ಮೈಸೂರಲ್ಲೇ ಶೂಟಿಂಗ್ ನಡೀತಾ ಇರೋದು. ಓಕೆನಾ? ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಚಾನಲ್ ಹೊಸಬ್ರು ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪ್ರೀವಿಯಸ್ ವಿಡಿಯೋ ಅದು ನೋಡಿಲ್ಲ, ನೋಟಿಫಿಕೇಶನ್ ಬಂದಿಲ್ಲ ಅಂದರೆ ಹೋಗಿ ಚೆಕ್ಔಟ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಆ್ಯಕ್ಚುಲಿ ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ. ಮೈಸೂರಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ನಾನಂತೂ ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾಯಿದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ. ಬಟ್ 2 ದಿನದಿಂದ ಮಳೆ ಬರುತ್ತೆ ಅಂತ ಅಪ್ಡೇಟ್ಸ್ ಬರ್ತಾ ಇದೆ. ವೆದರ್ ಚೆಕ್ ಮಾಡ್ತಾಯಿದ್ದೀನಿ, ಬಟ್ ಮಳೆ ಬರ್ತಾ ಇಲ್ಲ. ಸೊ ಗೈಸ್, ಇವತ್ತು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂತಂದರೆ, ಆ್ಯಕ್ಚುಲಿ ನಾನು ಯಾವತ್ತೂ ಪ್ರ್ಯಾಂಕ್ ಮಾಡಿಲ್ಲ ನಮ್ಮ ಅಪ್ಪ ಅಮ್ಮನ ಮೇಲೆ. ಸುಮ್ಮನೆ ಇವತ್ತು ಟ್ರೈ ಮಾಡೋಣ. ಯೂಶ್ವಲಿ ಅವ್ರು ಪ್ರ್ಯಾಂಕ್ ಆಗಲ್ಲ, ನಗಿಸ್ಬಿಟ್ಟು ನನ್ನ ನಗಿಸ್ಬಿಡ್ತಾರೆ. ಸುಮ್ಮನೆ ಯೂಟ್ಯೂಬ್ ಚಾನಲು ಡಿಲೀಟ್ ಆಗಿಬಿಟ್ಟಿದೆ ಅಂತ ಏನಾರು ಒಂದು ಸುಳ್ಳು ಹೇಳ್ಬಿಟ್ಟು ಅವ್ರನ್ನ ಪ್ರ್ಯಾಂಕ್ ಮಾಡಿ ಟ್ರೈ ಮಾಡ್ತಾಯಿದ್ದೀನಿ. ಅವ್ರು ಊಟ ಮಾಡ್ತಾಯಿದ್ದಾರೆ. ಇವಾಗ ಹೇಳೋದ ಆಮೇಲೆ ಹೇಳೋದ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅದು ಸೌಂಡ್ ಜಾಸ್ತಿ ಕ್ಯಾಪ್ಚರ್ ಆಗ್ತಿದೆ. ಗೈಸ್ ಈಗ ಬಿಡಿ, ಅದು ಊಟ ಮಾಡ್ತಾಯಿದ್ದಾರೆ. ಸೊ ಒಳಗಡೆ ಹೋಗೋಣ. ಟೈಮ್ ನೋಡ್ಕೊಂಡು ಪ್ರ್ಯಾಂಕ್ನ ಸ್ಟಾರ್ಟ್ ಮಾಡೋಣ. ಬನ್ನಿ ಒಳಗಡೆ. ತಾಯಿ ನಮಸ್ಕಾರ. ಊಟ ಮಾಡು. ಏನು ಮಾತಾಡ್ತಾರೆ ಇಲ್ಲ? ಏನು ಮಾತಾಡ್ಬೇಕಂತ ತಂದೆ ಗೈಸ್, ಆ್ಯಕ್ಚುಲಿ ನಮ್ಮಪ್ಪ ಬಾ ನಿಂಗೊಂದು ಒಳ್ಳೆ ಕಂಟೆಂಟ್ ಕೊಡ್ತೀನಿ, ನಿಮ್ಮ ಸಬ್ಸ್ಕ್ರೈಬ್ಸ್ ಎಲ್ಲ ಗಳೋ ಅಂತ ಹಚ್ಬಿಡ್ಬೇಕು ಅಂತಂದರು. ಏನಪ್ಪ ಅಂದೆ. ಏನಪ್ಪ ಹೇಳಿದ್ದೀನಿ ಟೈಟಲ್ಲು? ಲೈಫ್ ಸ್ಟೋರಿ. ನಮ್ಮ ತಂದೆ ಬೆಳೆದು ಬಂದ ಆದಿ ಅಲ್ವಪ್ಪ? ಆದಿ ಮೊಟ್ಟೆ ಸಾಂಬಾರು ಚೆನ್ನಾಗಿದೆ ಅಂತ ಹಾಕೊಂಡು ಇಕ್ತವ್ರೆ. ಸರಿ, ನೀವು ಊಟ ಮಾಡಿ. ಇಲ್ಲ ನೀವು ಊಟ ಮಾಡಿ. ಇನ್ನೊಂದು ದಿನ ನೀವು ಬೆಳೆದು ಬಂದ ಆದಿ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಮಮ್ಮಿ ನಿನ್ನ ವಿಡಿಯೋ ಮಾಡ್ತೀಯಾ? ನೀನು ಬೆಳೆದು ಬಂದ ಆದಿ ಅಂತ? ಏನಿಲ್ಲ, ಒಂದ್ಸರಿ ಹೇಳಿದ್ನಲ್ಲ ಅಷ್ಟೇ. ಇದೆಲ್ಲ ಕಷ್ಟ. ನಮ್ಮ ಸ್ಟೋರಿ ಹೇಳಿದ್ರೆ ಒಂದು ಫಿಲಮ್ ತೆಗಿಬೋದು. ಓ ಹೌದಾ? ಅಂಥ ಸ್ಟೋರಿ ಅದು ಹೇಳೋಕ್ಕಾಗಲ್ಲ. ಸರಿ ಆಯಿತು. ಟೈಮ್ ನೋಡ್ಕೊಂಡು ಯಾರನ್ನ ಪ್ರೊಡ್ಯೂಸರ್ ಸಿಕ್ಕಿದ್ರೆ ನಿನ್ನ ಹತ್ರ ಕರ್ಕೊಬತ್ತೀನಿ, ಸ್ಟೋರಿ ಹೇಳು ಆಯಿತಾ? ಒಂದು ಫಿಲಮೇ ತೆಗಿಬೋದು, ಹಂಗೈತೆ ನಮ್ಮ ಸ್ಟೋರಿ. ಓಕೆ ಆಯಿತು. ನಾನೇ ಊಟ ಮಾಡ್ಕೊಂಡು ಕೂತಿದ್ದಾರೆ. ಪಾಪ ನಮ್ಮ ಅಪ್ಪ ಅಮ್ಮ ಸಿಕ್ಕಾಪಟ್ಟೆ ಸೆನ್ಸಿಟಿವು, ಸರಿನಾ? ಅದಕ್ಕೆ ನನಗೆ ಅವ್ರ ಮೇಲೆ ಪ್ರ್ಯಾಂಕ್ ಮಾಡೋಕ್ಕೆಲ್ಲ ಇಷ್ಟ ಆಗಲ್ಲ. ಸುಮ್ಮನೆ ನೋಡೋಣ ಎಷ್ಟೊತ್ತು ಬರುತ್ತೆ ಗೊತ್ತಿಲ್ಲ. ಸುಮ್ಮನೆ ಹಂಗೆ ಒಂದು ಜಲಕ್ಕೂ ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅದ್ರ ಮೇಲೆ ಕಂಟಿನ್ಯೂ ಮಾಡ್ತೀನಿ. ತುಂಬ ಏನಾದ್ರು ಇದಾದರೆ ಕಂಟಿನ್ಯೂ ಮಾಡೋಕ್ಕೆ ಹೋಗಲ್ಲ. ಸೊ ಊಟ ಮಾಡಿ ಕೂತ್ಕೊಂಡಿದ್ದಾರೆ. ಈಗ ಟೆನ್ಷನಲ್ಲಿ ಗಾಬರಿನಲ್ಲಿ ಅಮ್ಮ ಬಾಯಿಲಿ ಅಂತ ಕರೆದ್ಬಿಟ್ಟು ಹೇಳಬೇಕು. ಸೊ ನೋಡೋಣ, ಇವಾಗ ಕರಿತೀನಿ. ನಮ್ಮಮ್ಮ ಕೇಳ್ತಾರೆ ತಾಳ್ಮೆಯಿಂದ. ನಮ್ಮಪ್ಪ ಸ್ವಲ್ಪ ಬೈದ್ಬಿಡ್ತಾರೆ. ಅವರು ಹಂಗೆ ಪ್ರೀತಿಯಿಂದಾನೆ. ಸೊ ಕರಿತೀನಿ ನೋಡೋಣ. ಅಮ್ಮ ಬಾಯಿಲೆ. ಒಂದು ಪ್ರಾಬ್ಲಮ್ ಆಗ್ಬಿಡಿ. ಅಪ್ಪಂಗೆ ಹೇಳ್ಬೇಡ. ಕರೆಕ್ಟಾಗಿ ಹೇಳು. ಏನಾದರೂ ಎದುರಿಸ್ಬಿಟ್ಟು ಏನಿಲ್ಲ, ಅದಿದು ಯೂಟ್ಯೂಬ್ ಚಾನಲ್ಲು ಯಾರೋ ಹ್ಯಾಕ್ ಮಾಡ್ಬಿಟ್ರು. ಇಲ್ಲ, ಎಲ್ಲರ ತಮಾಷೆ ಮಾಡೋಕ್ಕಾಗುತ್ತಮ್ಮ. ವೀಡಿಯೋಗೆ ಮಾಡ್ತಿರೋದು ನೀವು. ನಾನು ನೀನೇನು ಹೇಳ್ತೀರ, ನೀನು ನನಗೆ ಇದು ಮಾಡ್ತಿದ್ದೀರಮ್ಮ. ಈ ಫೇಸ್ಬುಕ್ ಯಾಕಾಗಿದ್ದು ಗೊತ್ತಾ? ಏನಾಗಿತ್ತು ಹೇಳೋದು? ಯಾರ್ದು? ಲಿಕ್ಕಿದ್ದು. ಅದು ಅವ್ನಿಗೆ ಗೊತ್ತಿಲ್ಲದೆ ಕೊಟ್ಬಿಟ್ಟವನೆ. ಇದು ಹಂಗೆ ಆಗಿರೋದು ನಿಜವಾಕಮ್ಮ. ಅದಕ್ಕೇನು ಮಾಡ್ಬೇಕಂತಿದ್ಯಾ? ಹೋಯ್ತಲ್ಲಮ್ಮ, ಹೋಗ್ಬಿಟ್ಟು ಸೀರಿಯಸ್ ಆಗಿ ಅಳ್ತಾ ಇದೆಯಾ? ನೀನೇನಮ್ಮ, ನೀನು ನಂಗೆ ಧೈರ್ಯ ಹೇಳ್ತಾರೆ, ನೀನೇ ಹಿಂಗೆ ಮಾಡ್ತಾ ಇದೆಯಾ? ಸುಳ್ಳು. ಏನು ಸುಳ್ಳು? ಹೋಗಿಲ್ಲ. ಅಪ್ಪನ ಕರಿ ಒಂದು ನಿಮಿಷ. ಹೋಗಿಲ್ಲ, ಸುಳ್ಳು ಹೇಳ್ತಿದ್ಯಾ ನೀನು? ಸರ್ ಲಿಕ್ಕಿಗೆ ಫೋನ್ ಮಾಡ್ತೀಯಾ? ಮಾಡು ನಿನ್ಗೆ ಯಾಕಮ್ಮ ಸುಳ್ಳು ಹೇಳಿ ನಾನು? ಅದಕ್ಕೆ ಹೋಗ್ಬಿಡುತ್ತೆ.
ಇದಕ್ಕೆ ಹ್ಯಾಕರ್ಗಳಿರ್ತಾರಮ್ಮ, ಹ್ಯಾಕ್ ಮಾಡ್ಬಿಡ್ತಾರೆ. ನೀನೇನು ಮಾಡಲ್ಲ ಬಿಡು. ನನ್ನ ಸತ್ಯವಾಗ್ಲು ಇಲ್ಲ, ನೀನು ಲಿಕ್ಕಿಗೆ ಒಂದ್ಸರಿ ಮಾಡಿದ ನಂಗೆ ಹಂಗೆ ಮಾಡಿದೆ ನೀನು. ನಂದು ಲಿಕ್ಕಿದು ನಿಂದು ಉಮಾ ರಾಜೇಂದ್ರ ಕುಕ್ಕಿಂಗ್ ಚಾನಲ್ 3 ಹೋಗ್ಬಿಟ್ಟೈತೆ. ಒಂದೇ ಇಮೇಲ್ ಲಿಂಕ್ ಆಗಿದ್ದು. ಇವಾಗ ಅಮ್ಮ ಹೇಳ್ಬೇಡ. ಯಾರ್ಗೆ ಹೇಳ್ತೀಯಾ? ಏನಂತ ಕೇಳ್ತೀಯಾ? ಅವ್ನು ಟೆನ್ಷನ್ ಆಗಲ್ವಮ್ಮ? ಇಲ್ಲ ಈಗ ಮತ್ತೆ ನಾವು ಸಂಪಾದನೆ ಮಾಡ್ಬೇಕಂದ್ರೆ ದುಡ್ಡು ಮಾಡ್ಬೇಕಾದ್ರೆ ಮತ್ತೆ 1 ವರ್ಷ ಕಷ್ಟಪಡ್ಬೇಕು. ಸರಿ, ಹಂಗೇನೆ ಮಾತಾಡ್ಬೋದು. ವಿಡಿಯೋ ಮಾಡ್ಕೊಂಡು ಯಾಕೆ ಮಾತಾಡ್ತಿದ್ಯಾ? ಹೋಗ್ಬಿಡ್ತು ಅಂತ ಹೋಗೋದೋಯ್ತು. ಒಂದು ಕಂಟೆಂಟ್ ಆಗಲಿ ಅಂತ ಮಾಡ್ತಾ ಇನ್ಕಮ್ಮ. ಇದ್ರ ಮುಖಾಂತರ ಜನರಿಗೆ ಗೊತ್ತಾಗ್ಲಿ ನಮ್ದು ಯೂಟ್ಯೂಬ್ ಚಾನಲ್ ಹೋಗ್ಬಿಡೈತೆ ಅಂತ. ಈಗ ಹೋಗ್ಬಿಟ್ರೆ ನಮ್ಗೆ ಲಾಸ್ ತಾನೆ, ಇನ್ಯಾರು ನೋಡಲ್ಲ, ವೇಸ್ಟ್. ಏನ್ ಮಾಡೋದು ಮತ್ತೆ? ಹಂಗೆ ನಿಮ್ದು ಹೋಯ್ತು ಉಮಾ ರಾಜೇಂದ್ರ ಚಾನಲ್. ಇಲ್ಲ, ನಾವು ಮಾಡಿದ್ರೆ ನೋಡ್ತಾರೆ. ಇದ್ರಲ್ಲಿ ನೋಡ್ತಾರೆ. ಸರಿ ಮಾಡಿಸ್ಕೊಳ್ಳೋದಿಲ್ಲ. ಫಸ್ಟ್ ಫೋನ್ ಮಾಡೋನ್ಗೆ ಏನಾಗೈತೆ ಕೇಳು. ಇದೀಗಾಯ್ತು. ನಮ್ಮ ಅಪ್ಪನ ಕರೆದ್ಬಿಟ್ಟು ಹೇಳ್ತೀನಿ. ಹೇಗಾಯ್ತು ಈಗ ನಮ್ಮ ಅಪ್ಪನ ಕರೆದ್ಬಿಟ್ಟು. ಟೆನ್ಷನ್ ಆಗಲ್ವಮ್ಮ ಈಗ ಫೋನ್ ಮಾಡಿದ್ರೆ? ಟೆನ್ಷನ್ ಏನಾಗಲ್ಲ ಬಿಡು, ಮಾತಾಡ್ತಾನೆ. ಪಾಪ ಎಲ್ಲ ಕೆಲ್ಸದ ಮೇಲೆ ಹೋಗೋಣ. ಇದೆಲ್ಲ ಹೇಳಿದ್ರೆ ಯಾಕಮ್ಮ ನೀನು? ಬನ್ರಿ ಕಲಿತಾನೆ. ಹೇಳಿದ್ರೆ ನಂಬ್ತಾ ಇಲ್ಲ. ಹಲೋ, ಏನದು ಚಾನಲ್ ಕ್ಯಾನ್ಸಲ್ ಆಗೈತಾ? ಕೊಡ ಮೇಲೆ ಹೇಳ್ತೀನಿ. ಅವನೇ ಹೇಳ್ತಾನೆ. ಹಲೋ, ಯೂಟ್ಯೂಬ್ ನಂದು ಡಿಲೀಟ್ ಆಗ್ಬಿಡೈತೆ ಕಣ ಚಾನಲ್ಲು. ಆನ್ಲೈನಿಗೆ ಬಾಲ್ ಕಳಿಸಿ ನೋಡೋದೇನೋ ಡೀಟೇಲ್ಸ್ ಎಲ್ಲ ಬಂದೈತೆ. ನೋಡ್ಬಿಟ್ಟು ಫೋನ್ ಮಾಡಿ ಅಮ್ಮ ನಂಬರ್ಗೆ. ನಾನು ಹೇಳಿದ್ರೆ ನಂಬಲ್ಲ, ಲೈಟಾಗಿ ಹೇಳಿದ್ರೆ ನೀನು ಹಿಂಗೆ ಅನ್ಕತ್ತೀಯ. 3 ಜನದ್ದು ಹೋಯ್ತು ಕಮ್ಮ. ಅಯ್ಯೋ ನಿಜ? ಯಾಕಂತೆ ಮಾಡಲಿಲ್ಲ ಅಂತನಾ? ಮಾಡಲಿಲ್ಲ ಅಂತಲ್ಲ, ಯಾರೋ ಏನೋ ಮಾಡೋರೆ ಆಗ್ದಿರೋರು. ನಾನು ಸುಳ್ಳು ಅನ್ಕೊಂಡೆ ಮಗು. ಅದರಲ್ಲಿ ಏನೋ ಮಾಡ್ಕೊಂಡು ದುಡ್ಡು ಮಾಡೋಣ ಅನ್ಕೊಂಡ್ರೆ ಏನೋ ಮಾಡೋದು. ನಾನು ಸುಳ್ಳು ಇವನು ವಿಡಿಯೋಗೆ ಏನೋ ಮಾಡ್ತಾನೆ ಅನ್ಕೊಂಡೆ. 3 ಚಾನಲ್ ಹೋಗ್ಬಿಟ್ಟೈತಂತೆ. 3 ಲಿಕ್ಕಿದು ನಮ್ದು ಇವಂದು ಎಲ್ಲ. ಹೇಳಿದ್ದು ಬೆಳಿಗ್ಗೆ ಲಿಕ್ಕಿ ಮಾತ್ರ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡೆ ನಾನು. ಆಮೇಲೆ ಏನಂತ ಕೇಳಿದೆ, ಅವನು ಸರಿ ಹೇಳಿಲ್ಲ. ನಾನು ಶೂಟ್ ಹೋಗ್ಬೇಕು, ಬರ್ತೀನಿ ಬಿಡು ಸಂಜೆ ಅಂದ್ಬಿಟ್ಟು ಹೋದ. ಸರಿ ಆಯ್ತು ಬಿಡು ನೋಡು ಅಂತ ಅಂದ್ಬಿಟ್ಟು. ಮತ್ತೆ ಇವಾಗ ಏನು ಮಾಡೋದು? ನೀನು ವಿಡಿಯೋ ಮಾಡ್ತೀನಿ ಡೈಲಿ ಅಂದಲ್ಲ. ಡೈಲಿ ಮಾಡ್ತೀರ ಅಂದ್ರೆ ಚಾನಲ್ಲೇ ಹೋಗ್ಬಿಡ್ತಲ್ಲಮ್ಮ. ಮತ್ತೆ ಏನು ಮಾಡ್ತೀವಿ ಇವಾಗ? ಗಾರೆ ಕೆಲ್ಸಕ್ಕೆ ಯಾರು ಹೋಯ್ತೀನಿ. ಗಾರೆ ಕೆಲ್ಸಕ್ಕೆ ಯಾರು ಹೋಯ್ತಾರ? ಇಲ್ಲ, ನನಗೇನು ಡೌಟ್. ಆಯ್ತು, ಲಿಕ್ಕಿಗೆ ಫೋನ್ ಮಾಡಿ ಕೇಳಮ್ಮ. ಕೇಳಮ್ಮ. ಅಲ್ಲ, ಇವನು ಕೇಳ್ತವನೆ ನನಗೆ ವಿಡಿಯೋ ಮಾಡ್ಕೊಂಡು. ಅದಕ್ಕೆ ನಾನು ನಂಬಲಿಲ್ಲ. ನೀನು ಹೋದ ಸರಿ 1ನೇ ತಾರೀಕಲ್ಲಿ ಕಾಮಿಡಿ ಮಾಡ್ದಲ್ಲ, ಅದಕ್ಕೆ ನಾನು ನಿಜ ಅಂದ್ಬಿಟ್ಟು ನಂಬಲಿಲ್ಲ. ಅದಕ್ಕೆ ನಾನು ನಂಬಲಿಲ್ಲ. ಸುಳ್ಳು ಹೇಳ್ತಿದ್ಯಾ ಅಂದರೆ ಏನು ಹೇಳಿದ್ರು ಲಿಕ್ಕಿಗೆ ಫೋನ್ ಮಾಡು, ಲಿಕ್ಕಿಗೆ ಫೋನ್ ಮಾಡ್ಬೇಕಾದ್ರೆ ಕೇಳು ಅಂತಾನೆ. ಅದಕ್ಕೆ ಗ್ಯಾರಂಟಿ ಮಾಡ್ಕೊಳ್ಳೋಣ ಅಂತ ಕೇಳಿದೆ. ಗ್ಯಾರಂಟಿ ಆಯ್ತಾ? ನಿನ್ಗಂತೆ ತಗೋ. ಗ್ಯಾರಂಟಿ ಆಯ್ತಾ? ಅದೇನು ಮಾಡೋಣ. ಗೊತ್ತಿಲ್ಲ ಮಚ್ಚಲೆ ಏನಾಯ್ತು ಅಂತ. ನಾನೇನು ಸಾಂಗ್ಸ್ ಏನು ಹಾಕಿರ್ಲಿಲ್ಲ, ಸುಮ್ಮನೆ ಫಿಲಮ್ ಕ್ಲಿಪ್ಸ್ ಅದರ ಹಳೇದೆಲ್ಲ ಹಾಕಿದ್ನಲ್ಲ, ಅದ್ರದ್ದೇನೋ ಎಫೆಕ್ಟ್ ಆಗಿರ್ಬೇಕು. ಹೋಯ್ತು ಚಾನಲ್. ಮುಂಚೆ ಸಾಂಗ್ ಅದು ಇದು ಹಾಕ್ತಿದ್ನಲ್ಲ, ಅದಕ್ಕೆ ಫಿಲಮ್ ಸಾಂಗ್ ಅದು ಇದು ಹಾಕ್ತಿದ್ನಲ್ಲ, ಅದಕ್ಕೆ ಹೇಗೆ ಎತ್ಬಿಟ್ಟವ್ರೆ. ಫಿಲಮ್ ಸಾಂಗ್ ಎಲ್ಲ ಆಗ್ತದೆ ನೀನು? ಫಸ್ಟ್ ಎಲ್ಲ ಸ್ವಲ್ಪ ಮ್ಯೂಸಿಕ್ ಎಲ್ಲ ಹಾಕ್ತಿದ್ನಲ್ಲಪ್ಪ, ಆವಾಗ ಹೋಗ್ಬಿಟ್ಟೈತೆ ಚಾನಲ್. ಯಾವತ್ತಾಯ್ತು ಹೋಗಿ? ಬೆಳಿಗ್ಗೆ ಹೋಗ್ಬಿಟ್ಟೈತೆ, ನೋಡ್ಕೊಂಡಿದ್ದೆ ನಾನು. ಒಂದಿನ ನಂಗೆ ಹೇಳೇ ಇಲ್ಲ. ನನಗೆ ಇವಾಗ ನಾನು ನೆಟ್ವರ್ಕ್ ಇಲ್ಲ ಅನ್ಕೊಂಡಿದ್ದೆ, ನೋಡ್ರೆ ಇವಾಗ ಚಾನಲೇ ಇಲ್ಲ.
ಚಾನಲ್ ಇರೋ ಒಂದು ನಿಮಿಷ ಹೆಂಗ್ ಗೊತ್ತಾಯ್ತು ಚಾನಲ್ ಇಲ್ಲ ಅಂತ ಡಿಲೀಟ್ ಮಾಡಲ್ಲ. ಅದು ತೆಗೆದ್ರೆ ಏನೋ ಬರಲ್ಲಕ್ಕಪ್ಪ, ತೋರ್ಸು ಚಾನಲ್ ಡಿಲೀಟೆಡ್ ಅಂತ ಬರುತ್ತೆ. ತೋರ್ಸು. ನಂದ್ರೊಳಗಲ್ಲ, ಲಿಕ್ಕಿದ್ರಲ್ಲಿ ನೋಡ್ಬೇಕು. ಯಾಕೆ ಅವನ್ ಮೇಲ್ ಹಾಕಿರೋದೆಲ್ಲ ನಿಂದು ಮಾತ್ರನಾ? ಅವಂದು ಅವ್ರದೈತೆ. ಇದಿಲ್ ನೀನ್ ವಿಡಿಯೋ ಮಾಡಿರೋದಿಲ್ವಾ? ಇಲ್ಲಿ ನೀನ್ ವಿಡಿಯೋ ಮಾಡಿರೋದಿಲ್ವಾ? ವಿಡಿಯೋ ಮಾಡಿರೋದು ಯಾವುದಿಲ್ಲ. ಎಲ್ಲ ಒಟ್ಟಾಗೈತಾ? ಮತ್ತೆ ನೀನು ನಮ್ಮ ಬೆಳಗ್ಗೆ ಹೇಳಲೇ ಇಲ್ಲ, ಈಗ ಒಂದು ಹೇಳ್ತಿದ್ದೆ ವಿಡಿಯೋ ಮಾಡೋದು. ಇವಾಗ ಗೊತ್ತಾಗಿದೆ ನಂಗೆ. ಸುಮ್ಗೆರ ಬೆಳಗ್ಗೆನ ಹೇಳಿದೆ ಅಂದ್ರೆ ಎಷ್ಟೊತ್ತಿಗೆ ನೀವು ಮತ್ತೆ ಹಿಂಗೆ ನೋಡಿದ್ರೆ ನಮಗೆ. ನಾನು ಹೇಳಿದ್ದು ಅವ್ರಿಗೆ ಬೆಳಗ್ಗೆ, ನಿಂಗೆ ಹೇಳಿದ್ದು ಇವಾಗ. ಹೋಗ್ರ ಆಚಾರಗಳು ಮತ್ತೆ ತೆಗಿತಿದ್ದೆ. ಹೋಗು. ಏನು ಅರ್ಧ ನಂಬಕ್ಕೆ ಅರ್ಧ ಇದು ಒಂದು ಗೊತ್ತಾಯ್ತಿಲ್ಲ ನನಗೆ. ಸುಳ್ಳು ನಿಜಾನ ಇಲ್ಲ ಅವ್ನಿಗೇನಾದ್ರೂ ಹೇಳ್ಕೊಟ್ಟಿದ್ಯಾ ಲಿಕ್ಕಿಗೆ? ಏನು ಹೇಳ್ಕೊಟ್ಟಿಲ್ಲ, ನನಗೆ ಹೇಳಕ್ಕೆ ಬೇಜಾರಾಗ್ತಿತ್ತು ಬೆಳಗ್ಗೆಯಿಂದ. ಹೆಂಗೋ ಚಾನಲ್ ಹೋಯ್ತು, ಹೆಂಗೋ ಕೆಲ್ಸಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಇನ್ನೊಂದು ಲಾಸ್ಟ್ ಫಿಲಮ್ ಪ್ರಾಜೆಕ್ಟ್ ಒಂದು ವೆಬ್ ಸೀರೀಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದೊಂದು ವೀಡಿಯೋ ಹಾಕ್ಬಿಟ್ಟು ಯಾಕೆ ಬತ್ತಲ್ಲ ವೀಡಿಯೋ ಅಂತ ಹೇಳ್ಬಿಟ್ಟು ಎಂಡ್ ಮಾಡ್ಬಿಡ್ತೀನಿ ಅಷ್ಟೇ. ಇದು ಹೇಳ್ಬಾರ್ದು ಅಂತಿದ್ದೆ ನಿಮಗೆ, ಸುಮ್ಮನೆ ನೀವು ಇದು ಮಾಡ್ಕೊತೀರ ಅಂದ್ಬಿಟ್ಟು ಹೇಳಿ ಈ ವಿಡಿಯೋನ ಹಾಕ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ. ಏನೋ ಹೋಗು, ನಿನ್ನ ಇಷ್ಟ, ಇನ್ನೇನು ಮಾಡೋಕ್ಕಾಗಲ್ಲ. ಇದ್ರಲ್ಲಿ ನನ್ನ ಇಷ್ಟ ಏನು ಬಂತಮ್ಮ? ನೀನು ಡಿಲೀಟ್ ಆಗ್ಬಿಟ್ರೆ ಏನು ಮಾಡಲಿ? ಏನು ಹೇಳೋಕ್ಕಾಗಲ್ಲ, ಏನು ಹೇಳೋಕ್ಕಾಗಲ್ಲ. ಏನು ಒಳ್ಳೇದಕ್ಕೆ ಏನಾರು ಡಿಲೀಟ್ ಆಗ್ಬಿಟ್ಟೈತಾ? ಕೆಲಸ ಮಾಡು, ಹೋಗು. ಎಲ್ಲ ಟೈಮ್ಗೆ ಬ್ಯಾಡ್ ಟೈಮ್ ಬಿಡ, ಏನು ಮಾಡೋಕ್ಕಾಗಲ್ಲ. ಅವನಿಗೆ ಮಣ್ಣೊಂದ್ಸಲ ಅವನ ಚಾನಲ್ ಕಟ್ಬಿಟ್ಟಿರ್ಲಿಲ್ಲ. ಇದು ಹಂಗೆ ಆಗಿರೋದು. ರೀಲ್ಸ್ ಯಾವುದು ಅವನು ಸಖತ್ತಾಗಿತ್ತು ಮಾತ್ರ, ನಾನು ನೋಡ್ತಿದ್ನಲ್ಲ. ಪಾಪ ಅವನು ಅನ್ನಾಗೆ ಇದು ಹೋಗ್ಬಿಡುತ್ತೆ ಅಂದ್ಬಿಟ್ಟು ಕೊಟ್ಬಿಟ್ಟು ಮೋಸ ಮಾಡಿಬಿಟ್ಟು ಹೊಟ್ಟೆ ಹೊರಟಾಯ್ತು. ಎಷ್ಟು ದಿನ ಗೊತ್ತಾ ನಾನು ಬೇಜಾರಾಗುತ್ತೆ. ಗೊತ್ತು, ನಂಗೂ ಬೇಜಾರಾಯ್ತು. ಇವಾಗ ಏನಮ್ಮ ಹೊಸ್ದಾಗಿ ಶುರು ಮಾಡಲ್ಲ, ಇಲ್ಲಾಂದ್ರೆ ಕೆಲ್ಸಕ್ಕೆ ಹೋಗ್ಲಾ? ಮಾಡ್ಬೋದು ಹಂಗೂ, ಅಂದ್ರೆ ದುಡ್ಡು ಬರಲ್ಲ, ತುಂಬಾ ವರ್ಷ ಕಾಯ್ಬೇಕು. ಏನಪ್ಪ? ನಿಂಗೆ ನೋಡೋರು ನೋಡ್ತಾರಲ್ಲ ನಿನ್ನ ವಿಡಿಯೋದವರು. ದುಡ್ಡು ಬರಲ್ವಲ್ಲಮ್ಮ, ಮತ್ತೆ 28,000 ಜನ ಸಂಪಾದನೆ ಮಾಡಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಅಲ್ಲ ಈಗ ನೋಡೋರು ಅವರೇ ನೋಡ್ತಾರೆ ತಾನೇ. ಈಗ ನೀನ್ ಮತ್ತೆ ಚಾನಲ್ ಓಪನ್ ನೋಡ್ತಾರೆ, ದುಡ್ಡು ಬರಲ್ವಲ್ಲ. ಅದು ಬರಲ್ವಾ? ತುಂಬಾ ಲೇಟು. ಏನು ನಿನ್ನ ಇಷ್ಟ ನೋಡ್ತೀನಿ. ಅದೇ ನಾನು ಹೊಸದು ಚಾನಲ್ ಓಪನ್ ಮಾಡ್ಮೇಲೆ ಮತ್ತೆ ಅವರೇ ನೋಡ್ತಾರೆ. ಇದನ್ನ ಹಾಕ್ತೀನಿ ಕಮ್ಮ, ಏನಾರು ಕೇಳು ನಮ್ಮ ಮಗನ ಚಾನಲ್ ನೋಡಿ ಇದು ಮಾಡಿ ಸಪೋರ್ಟ್ ಮಾಡಿ ಅವನಿಗೆ ಅಂತ. ಅವಾಗಾರು ಸ್ವಲ್ಪ ಮನ್ಸು ಕರಗಿ ನೋಡ್ತಾರೇನೋ. ಇವಾಗ ನೀನ್ ಮಾಡ್ತೀಯಾ ಮತ್ತೆ ಯೂಟ್ಯೂಬೇನೆ? ಕೇಳ್ಕೋಬೇಕು ನೀನು. ಅಂದ್ರೆ ಏನು ನೋಡೋರು ನೋಡ್ತಾರೆ ಅಂದ್ರೆ ನೀನ್ ಮಾಡ್ತೀನಿ ಅಂದ್ರೆ ಕಷ್ಟಪಟ್ಟು, ಅಂದ್ರೆ ದುಡ್ಡು ಬರ್ಲಿ ಬರ್ದೇ ಹೋಗ್ಲಿ ನೀನು ವಿಡಿಯೋ ಮಾಡ್ತೀನಿ ಅಂದ್ರೆ ಮಾಡು. ಮಾಡ್ಬಿಟ್ಟು ನಿನ್ ಕೆಲಸ ನೀವು ಬೇರೆನೂ ಮಾಡ್ಕೊಂಡು ಇನ್ನೇನ್ ಮಾಡ್ತೀವಿ. ಏನು ಬೇಜಾರಾಯ್ತಿಲ್ಲ ಡಿಲೀಟ್ ಆಗಿದ್ದಕ್ಕೆ? ಬೇಜಾರಾಯ್ತಿಲ್ಲ, ಒಟ್ಲಿ ಅವರೇ ನೋಡ್ತಾರೆ ಅನ್ನೋದು ಒಂದು ಖುಷಿ. ಈಗ ನೋಡೋರೆ ಮತ್ತೆ ನೋಡ್ತಾರೆ. ಬೇಜಾರಾಗ್ತಿಲ್ವಾ? ಬೇಜಾರಾಗಲ್ಲ, ಆದ್ರೆ ಅವ್ರು ನೋಡೋರು ನಂದಲ್ಲ, ನಿಮ್ದು ಉಮಾರಾಜನ ಚಾನಲ್ ಎಗ್ರೋಗೈತೆ. ನಾವು ಮತ್ತೆ ಓಪನ್ ಮಾಡ್ಕೊಂಡು ಮಾಡಿಸ್ಕೊಂತೀವಿ ಮಾಡ್ತೀವಿ. ಏನಪ್ಪ ನಿಮ್ದೇನೈತೆ? ನೋಟಿಫಿಕೇಶನ್ ಬರುತ್ತೆ ಉಮಾರಾಜದ್ದು. ನಿನ್ ಚಾನಲ್ ಇಲ್ಲ, ಲಿಕ್ಕಿದ್ ಒಂದೇ ಉಳ್ಕೊಂಡಿರೋದು. ಇಷ್ಟು ದಿನ ನೀವು ಮಾಡಿಲ್ವಲ್ಲ? ಮಾಡ್ತೀವಲ್ಲ ನಾವು, ಊರಿಗೆ ಹೋದ್ಮೇಲೆ ಮಾಡ್ತೀರಾ? ಸರಿ ಆಯ್ತು ಬಿಡಪ್ಪ, ಅದಕ್ಕೆ ಆಯ್ತು, ನಂಬ್ತಾ ಇಲ್ಲ, ಏನೋ ಮಾಡ್ಕೊಳ್ಳಿ. ಸರಿ ಬಿಡಮ್ಮ, ಆಯ್ತು. ಅಷ್ಟು ಕೆಲ್ಸಕ್ಕೆ ಹೋಯ್ತೀನಿ. ಈಗ ಹಂಗೂ ಚಾನಲ್ ಹೋಯ್ತು, ಬಿಟ್ಟಾಕ ಹೋಗಲ್ಲ, ಎಲ್ಲ ನೋಡ್ತಾರೆ. ಏನೋ ಅಲಿಕ್ಕಿನೇ ಹೇಳಿದ್ನಲ್ಲ ಹೋಗ್ಬಿಟ್ಟೈತೆ ಅಂತ. ಅವಾಗೆ ಫೋನ್ ಮಾಡಿದ್ನಲ್ಲ, ಹೋಗ್ಬಿಟ್ಟೈತೆ ಕಣಮ್ಮ ಅಂದ. ಏ ಇಲ್ಲ, ಅವನು ನಗಿತಿದ್ದ. ನಾನ್ ಸುಳ್ಳು ಹೇಳ್ತೀನಿ, ಲಿಕ್ಕಿ ಸುಳ್ಳು ಹೇಳ್ತಾನೆ. ಅದಕ್ಕೆ ಸುಳ್ಳು ಹೇಳಲ್ಲ ಅವನು, ನಗಿವ ಸುಳ್ಳಾಗಿ. ಓಯ್, ಜನರಿಗೆಲ್ಲ ಗೊತ್ತಾಗದ್ ಬೇಡವಾ? ನಾನು ವಿಡಿಯೋ ಮಾಡ್ತೀನಿ ಅಂತ ಮಾಡದೇ ಇದ್ದಕ್ಕೆ ಎಷ್ಟೋ ಜನ ಅಂತಾರೆ ಏನ್ರ ಅಂತೀರ ಮಾಡೋದೇ ಇಲ್ಲ ಅಂತ. ಇವಾಗ ಹಿಂಗಾಗೈತೆ ಅಂತ ಗೊತ್ತಾಗದ್ ಬೇಡವಾ? ಸರಿ ಕಣಪ್ಪ, ನೀನು ಇನ್ನೊಂದು ಮಾಡ್ತೀನಿ ಅಂದ್ರೆ ಮಾಡು, ಓಪನ್ ಮಾಡಿಸ್ಕೊಂಡು.
ಅಷ್ಟೇ, ಇನ್ನೇನು ಮಾಡ್ತೀಯಪ್ಪ. ಸರಿ ಏನ್ ಮಾಡೋದು ಕೆಲಸ ನೋಡು. ಹೋಯ್ತು ಗೈಸ್, ಚಾನಲ್ ಹೋಯ್ತು. ನಮ್ಮ ಅಪ್ಪ ಅಮ್ಮನೂ ಕೆಲ್ಸಕ್ಕೆ ಹೋಗುವಂಥವ್ರೆ. ನೀವೇ ಏನಾದರೂ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ಏನಂತ ದುಡ್ಡು ಬರುತ್ತೆ ವಿಡಿಯೋಗ ಎಲೆಕ್ಷನಲ್ಲಿ ಬೇಡ್ಕತ್ತಿರಲ್ಲ ಹಂಗೆ ಕೇಳಮ್ಮ. ಎಲ್ಲ ನೋಡ ಎಲ್ಲರೂ ದುಡ್ಡು ಬರೋ ಥರ ಮಾಡಿ. ಮಾನಿಟೈಸೇಷನ್ ಮಾಡಿ ಅಂತಾರ, ಮಾನಿಟೈಸೇಷನ್ ಮಾಡಿ ಅಂತ. ಚಾನಲ್ ಡಿಲೀಟ್ ಆಗಿಲ್ಲ, ಏನೂ ಆಗಿಲ್ಲ. ಪ್ರ್ಯಾಂಕ್ ನೋಡಿ ಮತ್ತೆ ಮಗನೇ ನಿಜವಾಗೂ ಬೇಜಾರಾಗ್ಬಿಡ್ತು. ಅಂದ್ರೆ ಮತ್ತೆ ಓಪನ್ ಮಾಡಿ ಮಾಡು ಅಂತಂದೆ ನಾನು. ಹೌದಾ? ನೀನ್ ನೋಡಿದ್ರಿ ಹಿಂಗೆ ತಲೆ ಮೇಲೆ ಹೊಡೆದಂಗೆ ಹೇಳ್ಬಿಟ್ಟಲ್ಲ. ಫೋನ್ ಮಾಡ್ತಿರ್ಬೇಕಾದ್ರೆ ವಿಡಿಯೋ ಮಾಡ್ತಿದ್ದೆ ನಿನ್ನ. ಯಾವಾಗ ಹೇಳ್ಕೊಟ್ಟೆ ನೀನ್ ಅವನ್ಗೆ? ಯಾವಾಗ ಮೆಸೇಜ್ ಹಾಕಿದ್ದೆ ಬಿಡು, ಅದೆಲ್ಲ ಆಮೇಲೆ ಹೇಳ್ತೀರಿ ಇರು. ಮತ್ತೆ ಕೊಡು ಅವನ್ಗೂ ಫೋನು ಅಂತಂದ. ಹಂಗೆ ಎಲ್ಲ ಹೇಳ್ಕೊಟ್ಬಿಡ್ತೀವಿ ಇವಾಗ ನಾಟಕ ಮಾಡಿ ಅಂತ. ಏನಪ್ಪ ನೀನ್ ಬಿಡಪ್ಪ ಕಿಲ್ಲಾಡಿ ನೀನು. ಎಷ್ಟು ಹೇಳಿದ್ರು ನಂಬ್ತಾನೆ ಇಲ್ಲ, ಹಂಗೆ ಹೇಳ್ತಾನೆ ಅವನು. ನಾನಿಲ್ಲ ಅವ್ನು ನಾಟಕ ಮಾಡ್ತಿದ್ದೀನಿ ನೀನು ಅಂತಾನು ಹೇಳಿದ್ರು ನಂಬ್ತಿಲ್ಲ. ಡೌಟ್ ಬರ್ಲಿಲ್ವ ನಿಂಗೆ? ನಿಮ್ ಹತ್ರ ಬರ್ತೀನಿ ರೀ. ಡೌಟು ಬಂತು. ಮತ್ತೆ ನೀನು ವಿಡಿಯೋನು ಮಾಡ್ತಿದ್ದಲ್ಲ ಲಿಖಿತ ಮಾತಾಡುವಾಗ, ಆವಾಗ ನಾನು ನಂಬಲಿಲ್ಲ. ಇರ್ಬೋದೇನೋ ಒಂದು ಪಕ್ಷ, ಇವನು ಯಾಕೆ ವಿಡಿಯೋ ಮಾಡ್ತಾವನೇನೋ, ಚಾನಲ್ ಹೋಗ್ಬಿಡ್ತು ಅಂತ ಅಂದ್ಬಿಟ್ಟು ಅಂತ ಒಂದು ಡೌಟು. ಇಲ್ಲ ಇದು ಲಾಸ್ಟ್ ಹೇಳ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದಲ್ಲ, ಇರ್ಬೋದೇನೋ ಅಂದ್ಕೊಂಡೆ. ಆಮೇಲೆ ನಮ್ದ ಇಲ್ವಾ ನಂಬಿದ್ದೆ. ಆಮೇಲೆ ಲಾಸ್ಟ್ಲಿ ಇಲ್ಲಮ್ಮ ಅಂತಂದ್ರೆ ಅವಾಗ ಖುಷಿ ಆಯ್ತು. ಹೌದಾ ಅಪ್ಪಾಜಿ? ನಿಮ್ ಹೇಳೋದ್ರಿಂದ ಸ್ವಲ್ಪ ನಿಜ ಅಂತ ತಿಳ್ಕೊಂಡೆ. ಆ ತರ ನೀ ಆಗಿದ್ದಿದ್ರೆ ಬೆಳಗ್ಗೆನೆ ನೀನ್ ನಮ್ಗೆ ಹೇಳಿರ್ವೆ. ಕೇಳೋದಕ್ಕೆ ಎಲ್ಲ ಅವನದು ಬರುತ್ತೆ, ನಂದಲ್ಲಿ ಏನೂ ಬರಲ್ಲ ಅಂತಲ್ಲ. ನಮ್ದ ಇಲ್ವಾ? ಫಸ್ಟ್ ಅದೇ 50-50 ಇಲ್ಲಾಂದ್ರೆ ನಂಬ್ತಾನೆ ಹಂಗೋಬೇಡ. ಆಮೇಲೆ ನಿಮ್ಮ ಅಮ್ಮ ಫೋನ್ ಮಾತಾಡ್ಬೇಕಾದ್ರೆ ನೀನು ವಿಡಿಯೋ ಮಾಡ್ತಿದ್ದಲ್ಲ, ಆಗ ಸ್ವಲ್ಪ ನನಗೆ ಹೋಗಿ ಸುಳ್ಳು ಹೇಳ್ತಿರ್ಬೇಕು ಅಂತ ತಿಳ್ಕೊಂಡೆ. ಅಲ್ಲಲ್ಲ ಕಿಲಾಡಿ ನನ್ನ ಮಗನೇ, ನೀ ಬೆಳಗ್ಗೆನೆ ಆಗಿದ್ರೆ ನನಗೆ ಹೇಳಿರುವೆ ನೀನು. ಸೀರಿಯಸ್ ಆಗಿ ತಗೊಂಡ್ ಮನ್ಸ್ ಕಾಕೊಂಡ್ ವಿಡಿಯೋ ಮಾಡಿದ್ರೆ ಗೊಳ ಗೊಳ ಅನ್ಸ್ಬಿಡ್ತಾ ಇದ್ದೆ ನಾನು. ನಾನು ಅಷ್ಟು ಸೋರ ಮಗನೇ ಅಲ್ಲ, ಜಗ ಬೆಚ್ಚಿದ ಮಗ, ಬಂದ್ರು ಕುರಿ ಅಂತ ನಾನು ಜಗ ಬೆಚ್ಚಿದ ಮಗ. ಮಗನೇ ನಂಬೋ ಥರನೇ ಹೇಳ್ಬಿಟ್ಟಲ್ಲ ನೀನು. ಇದಕ್ಕೆ ಹಿಂಗೆ ಭಯ ಬೀಳ್ತೀರಾ? ನಾಳೆ ದಿನ ಹೆಂಗೋ ಆರ್ಟಿಸ್ಟ್ ಎಲ್ಲ ಪರಿಚಯ ಇರ್ತಾರೆ ನನಗೆ. 1000 ರೂಪಾಯಿ ಕೊಟ್ಬಿಟ್ಟು 1 ಅವರ್ ಆ್ಯಕ್ಟ್ ಮಾಡಬೇಕು ಅಂದ್ಬಿಟ್ಟು ತಾಲೆ ಕಟ್ಕೊಂಬಂದು ನಿಂತ್ಕೊಬಿಟ್ರೆ ಏನು ಮಾಡ್ತೀರಾ? ಒಪ್ಕೊಬಿಡ್ತೀರಾ? ಅಯ್ಯೋ ಹೌದಾ? ಎಲ್ರಿಗೂ ಈ ಥರ ಅಪ್ಪ ಅಮ್ಮನೆ ಸಿಕ್ಕಲಿ, ಲವ್ ಮಾಡಿರೋರಿಗೆಲ್ಲ. ನಿಜನಾ ಮಮ್ಮಿ? ನಿಜ. ಏನು ಮಾಡೋಕ್ಕಾಯ್ತು, ತಲೆ ಕೆಟ್ಟದ ಮೇಲೆ ಮನೆ ಕರ್ಕೊಳ್ಳ. ಹೌದಾ? ಹಂಗಂದ್ರೆ ಈ ಪ್ರ್ಯಾಂಕ್ ವರ್ಕೌಟ್ ಆಗಲ್ಲ ನಿಮ್ಗೆ ಬಿಡಿ. ಆ್ಯಕ್ಚುಲಿ ಇವ್ರನ್ನ ಪಕ್ಕ ಪ್ರ್ಯಾಂಕ್ ಮಾಡಿ ಅಳಿಸ್ಬೇಕು ಅಂದ್ಬಿಟ್ಟಿದ್ದೀರಾ. ನನಗೆ ಏನಾರು ಮಾಡಿ ಪ್ರ್ಯಾಂಕ್ ಮಾಡಿ ಅಳಿಸ್ಬಿಡ್ತಿದ್ದೆ. ಸುಮ್ಮನೆ ಇವಾಗಲೇ ಸುಮ್ಮನೆ ಯಾಕೆ ಅವ್ರಿಗೆ ಲಾಸ್ಟ್ ವಿಡಿಯೋದಲ್ಲಿ ನಮ್ಮಮ್ಮ ಹತ್ಬಿಟ್ಟಿದ್ರು, ಈ ವಿಡಿಯೋದಲ್ಲೂ ಮತ್ತೆ ಅಳಿಸೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಟ್ರೈ ಮಾಡಿದೆ. ಆದರೆ ನಮ್ಮ ಅಮ್ಮಂದ್ರಲ್ಲಿ ಒಂದು ಇಷ್ಟ ಆಗಿದೇನಪ್ಪ ಅಂತಂದರೆ, ಹೋದ್ರೂ ಪರವಾಗಿಲ್ಲ ಮತ್ತೆ ನೋಡ್ತಾರೆ, ಮತ್ತೆ ಮಾಡೋವಂಥ ಒಂದು ಆತ್ಮವಿಶ್ವಾಸ ಇದೆಯಲ್ಲ, ಅದು ನನಗೆ ಖುಷಿ ಆಯಿತು. ಅಳ್ಳಿಲ್ಲ ಪುಣ್ಯಕ್ಕೆ. ಸ್ವಲ್ಪ ಅಳ್ತಿದ್ದಮ್ಮ? ಅಳ್ತಿರ್ಲಿಲ್ಲ. ನನಗೂ ಅದೇ ಒಂದು ಡೌಟ್ ಇತ್ತು, ಇದು ಒಂದು ಕಡೆ ಹೋಗೈತಾ ಇಲ್ವೋ, ಇಲ್ಲ ಇವನು ಸುಮ್ಮನೆ ಹೇಳ್ತಾವನೋ, ಇಲ್ಲ ವಿಡಿಯೋಗೋ ಏನು ಅಂತಾನೆ ನಂಗೆ ಹೇಳೋಕ್ಕಾಗಿಲ್ಲ. ಆ್ಯಕ್ಚುಲಿ ನಾನು ಸೀರಿಯಸ್ ಆಗಿ ಮಾಡೋಕ್ಕೆ ಹೋದೆ. ಸುಮ್ಮನೆ ಇನ್ನು ಯಾಕೆ ಊಟ ಮಾಡ್ಕೊಂಡು ಖುಷಿಯಾಗಿ ಮಾತಾಡ್ತವ್ರೆ ಬೇಡ ಅಂದ್ಬಿಟ್ಟು ಸುಮ್ಮನೆ ಮಾಡಿದೆ. ಇಟ್ಕೊಂಡ್ರಾ? ನಾನು ಹಿಂಗೆ ಪ್ರ್ಯಾಂಕ್ ಮಾಡ್ತೀನಿ ಅಂದ್ರೂ ಇವರು ಎಲ್ಲದಕ್ಕೂ ರೆಡಿ ಅವ್ರೆ ಅಂತಂದರೆ ಇವ್ರ ಮೇಲೆ ನಾನು ಏನು ಪ್ರ್ಯಾಂಕ್ ಮಾಡಲಿ? ಹಾಂ, ಅದಕ್ಕೆ ಇವ್ರ ಮೇಲೆ ನಾನು ಪ್ರ್ಯಾಂಕೇ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅಷ್ಟು ಒಳ್ಳೆ ಮನಸ್ಸಿರೋ ನಮ್ಮ ಅಪ್ಪ ಅಮ್ಮ. ಅದಕ್ಕೆ ನಾನು ಪ್ರ್ಯಾಂಕ್ ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಟ್ರೈ ಮಾಡಿದ್ದು, ವರ್ಕೌಟ್ ಆಯ್ತಲ್ವ ಅಂತ ಹೇಳಿ ನೋಡೋಣ. ಏನಿಸ್ತು ಅಂತ ಕಮೆಂಟ್ ಮಾಡಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಮುಂದೆ
ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಬೈ ಬೈ. ನಮ್ಮ ಚಾನಲ್ ಹೋಗಿಲ್ವ ಆಯ್ತಾ? ಐತಮ್ಮ, ಯಾರ ಚಾನಲ್ಲು ಹೋಗಿಲ್ಲ, ಎಲ್ರದ್ದು ಐತೆ, ಅಷ್ಟು ಸುಲಭವಾಗಿ ಹೋಗಲ್ಲ. ಓಕೆನಾ? ಓಕೆ ಗೈಸ್, ಮತ್ತೆ ಸಿಗ್ತೀನಿ. ಬೈ ಬಾಯ್.